Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 4ನೇ ತರಗತಿಯ ಪರಿಸರ ಪಠ್ಯಪುಸ್ತಕ ಭಾಗ 2. ಇದರಲ್ಲಿ ಪಾಠ 23 ಉಡುಪು ವಿನ್ಯಾಸ. ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಉಡುಪು ವಿನ್ಯಾಸ. ಹಸಿವನು ನೀಗಲು ಆಹಾರ, ರಕ್ಷಣೆಗಾಗಿಯೇ ಬಿಡಾರ. ಉಡುಪದು ದೇಹಕ್ಕೆ ಆಧಾರ, ಬೇಸಿಗೆ ಕಾಲದಿ ತೆಳು ತೆಳು ಉಡುಪು. ಮಳೆಯ ಕಾಲಕ್ಕೆ ನುಣುಪಿನ ಉಡುಪು, ಚಳಿಗಾಲಕ್ಕೆ ಬೆಚ್ಚನೆ ಉಡುಪು. ವಿಧ ವಿಧ ರಂಗಿನ ತರತರ ಉಡುಪು, ವಿಧ ವಿಧ ನೂಲಿನ ತರತರ ಉಡುಪು. ಬೇಕೇ ಬೇಕು ಎಲ್ಲರಿಗುಡುಪು. ಬಟ್ಟೆ ನಮಗೆ ಅವಶ್ಯಕ ಎಂಬುದು ನಿನಗೀಗಾಗಲೇ ಗೊತ್ತು. ನೀನು ಧರಿಸುವ ವಿವಿಧ ಉಡುಪುಗಳ ಹೆಸರುಗಳನ್ನು ಬರೆ. ಸ್ವೆಟರ್, ಪ್ಯಾಂಟ್, ಶರ್ಟ್, ಜಾಕೆಟ್, ರೈನ್ಕೋಟ್, ಬನಿಯನ್ ಇವು ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ಬಟ್ಟೆಗಳು. ನೀವು ಯಾವ ರೀತಿ ಬಟ್ಟೆನ ಯೂಸ್ ಮಾಡ್ತಿರಲ್ಲ ಅವುಗಳನ್ನ ಇಲ್ಲಿ ಬರಿಬಹುದು. ಒಗಟು ಬಿಡಿಸು. ನನ್ನನ್ನು ಕುರಿಯ ತುಪ್ಪಳದಿಂದ ತಯಾರಿಸುತ್ತಾರೆ, ಚಳಿಗಾಲದಲ್ಲಿ ನನ್ನನ್ನು ಧರಿಸುತ್ತಾರೆ. ಹಾಗಾದರೆ ನಾನ್ಯಾರು? ಕಂಬಳಿ. ಬೇಸಿಗೆ ಕಾಲದಲ್ಲಿ ನನ್ನ ಬಟ್ಟೆಯನ್ನೇ ಬಯಸುತ್ತಾರೆ, ರೈತರು ನನ್ನನ್ನು ಬೆಳೆಯುತ್ತಾರೆ. ಹಾಗಾದರೆ ನಾನ್ಯಾರು? ಹತ್ತಿ. ಹತ್ತಿಯಿಂದ ಹತ್ತಿ ಬಟ್ಟೆಯನ್ನು ತಯಾರಿಸಲಾಗುತ್ತದೆ. ನಿನ್ನ ಉಡುಪು ತಯಾರಾಗುವ ಹಾದಿಯನ್ನು ಪತ್ತೆ ಹಚ್ಚಿ ಇಲ್ಲಿ ಬರೆ. ಸಹಾಯಕ್ಕಾಗಿ ಕೆಳಗೆ ಕೊಟ್ಟ ಸುಳಿವು ಪದಗಳನ್ನು ನೋಡು. ಹತ್ತಿ, ನೂಲು, ಬಣ್ಣ, ನೇಯ್ಗೆ, ಬಟ್ಟೆ, ಉಡುಪು. ಕೆಳಗಿನ ಚಿತ್ರದಲ್ಲಿ ನಿನ್ನ ಊರಿನ ಜನರು ಸಾಮಾನ್ಯವಾಗಿ ಧರಿಸುವ ಉಡುಪುಗಳಿಗೆ ಗುರುತು ಹಾಕು. ಈ ರೀತಿ ಉಡುಪುಗಳನ್ನು ಧರಿಸ್ತಾರೆ. ಬೇರೆ ಬೇರೆ ಕಾಲಗಳಲ್ಲಿ ಧರಿಸುವ ಉಡುಪುಗಳನ್ನು ಇಲ್ಲಿ ಬರೆ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ. ಮಳೆಗಾಲದಲ್ಲಿ ಉಣ್ಣಿ ಅಂಗಿ, ರೈನ್ಕೋಟ್, ಸಾಕ್ಸ್ ಹಾಕಿದರೆ, ಚಳಿಗಾಲದಲ್ಲಿ ಉಲನ್ ಸ್ವೆಟರ್, ಸಾಕ್ಸ್, ಗ್ಲೌಸ್ ಈ ರೀತಿ ಯೂಸ್ ಮಾಡ್ತಾರೆ. ಬೇಸಿಗೆ ಕಾಲದಲ್ಲಿ ಹತ್ತಿ ಅಂಗಿ, ಲುಂಗಿ, ನೆಹರು ಶರ್ಟ್, ತೆಳುವಾದ ಬಟ್ಟೆಗಳನ್ನು ಬೇಸಿಗೆ ಕಾಲದಲ್ಲಿ ಉಪಯೋಗ ಮಾಡ್ತಾರೆ. ಹೊಲಿದು ಬಳಸುವ ಉಡುಪುಗಳಿಗೆ 3 ಉದಾಹರಣೆ ಕೊಡಿ. ಶರ್ಟ್, ಪ್ಯಾಂಟ್, ಬ್ಲೌಸ್ ಇವನ್ನೆಲ್ಲ ಹೊಲಿಸ್ಕೊಂಡು ಆಮೇಲೆ ಉಪಯೋಗ ಮಾಡಿದರೆ, ಹೊಲೆಯದೇ ಬಳಸುವ ಉಡುಪುಗಳಿಗೆ 3 ಉದಾಹರಣೆ. ಲುಂಗಿ, ರುಮಾಲು, ಶಲ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಧನ್ಯವಾದಗಳು.